ಎಸ್ ಮಗದೊಂದು ಕಡೆ ಒಂದೇ ಕುಟುಂಬದ ಸುಮಾರು 85 ಜನ ಮತದಾನ ಮಾಡಿದ್ದಾರೆ. ತಾಯಿ, ಮಗಳು, ಮೊಮ್ಮಕ್ಕಳು, ಮರಿಮಕ್ಕಳು ಸೇರಿದಂಗೆ 85 ಜನ ಚಿಕ್ಕಬಳ್ಳಾಪುರ ನಗರದ ಬಾದಾಮ್ ಫ್ಯಾಮಿಲಿಯಿಂದ ಮತದಾನ ಆಗಿದೆ. ಹೋಲ್ಸೇಲ್ ಫ್ಯಾಮಿಲಿ ಬಂದು ಮತದಾನ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ವಾರ್ಡ್ ನಂಬರ್ 19ರ ನಿವಾಸಿಗಳು. ವಾವ್ ಅನ್ಸುತ್ತೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, 85 ಜನ ಪುಟಾಣಿ ಮಕ್ಕಳನ್ನು ಕರ್ಕೊಂಡ್ ಬಂದಿದ್ದಾರೆ. ಅವ್ರೇನು ಓಟ್ ಹಾಕಿರಲ್ಲ, ಮಕ್ಕಳನ್ನ ಮನೇಲಿ ಬಿಟ್ಟು ಬರೋದು ಬೇಡವಲ್ಲ ಅಂದ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ. ಅಂದ್ರೆ ಇಡೀ ಫ್ಯಾಮಿಲಿ ಬಂದು ನೋಡಿ, ಇಲ್ಲಿ ಅವ್ರ ಮುಖದಲ್ಲಿ ಸಂತಸ ನೋಡಿ. ಇದು ಬರಬೇಕಾಗಿರೋದು. ಕೈಯಲ್ಲಿರುವಂತಹ ಬ್ಲೂ ಇಂಕ್ ಇದೆಯಲ್ಲ, ಇವತ್ತು ನಮ್ಮ ಪ್ರೈಡ್, ಅದು ಹೆಮ್ಮೆ. ಈ ರೀತಿಯ ಮತದಾನಗಳು ಆಗಲಿ ಅನ್ನುವಂಥದ್ದೇ ಎಲ್ಲರ ಆಶಯ. ನೀವು ಯಾರಿಗೆ ಓಟ್ ಹಾಕ್ತೀರಿ, ಯಾರಿಗೆ ಬಿಡ್ತೀರಿ ಅದೆಲ್ಲ ಪ್ರಶ್ನೆ. ಬಂದು ಓಟ್ ಹಾಕಿ ಅಂತ ಒಂದೇ ಕುಟುಂಬದ 85 ಜನ ಬಂದು ಓಟ್ ಮಾಡಿದ್ದಾರೆ. ನಾವು ಬಾದಾಮ್ ಫ್ಯಾಮಿಲಿಯವರು, ನಮ್ಮ ಕುಟುಂಬ ಎಲ್ಲರೂ ಸೇರಿ 80 ಜನ ಇರ್ತೀವಿ. ಎಲ್ಲರೂ ಒಂದೇ ಥರ ಒಂದೇ ಮಾರ್ಗದಲ್ಲಿ ಹೋಗ್ತಾ ಇರ್ತೀವಿ. ಇದನ್ನ ಹಬ್ಬ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಯಾಕೆ ಸೇರಿದ್ದೀರಾ ಎಲ್ಲರೂ? ಮತಾಚರಣೆ ಮಾಡೋಕ್ಕೆ ಸೇರಿದ್ದೀವಿ. ಎಲ್ಲರೂ ಚುನಾವಣೆ ಮಾಡಿದ್ದೀವಿ. ನಾವು ಮಾಡಿರೋರು ಗೆಲ್ಲಿರಿ ಅಂತ ನಾವು ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ. ಯಾವ್ಯಾವ ಟೈಮ್ ಈ ಥರ ಒಟ್ಟಾಗಿ ಸೇರ್ತೀರಾ ನೀವೆಲ್ಲ ಅಂತ? ಇಂಥ ಹಬ್ಬಗಳಲ್ಲಿ ಎಲ್ಲ ಸೇರ್ತೀವಿ. ಫಂಕ್ಷನ್ ಆದಾಗ ಯಾವ ಥರ ಖುಷಿ ಆಗುತ್ತೆ ನಿಮಗೆ ಅಂತ? ಎಲ್ಲ ಒಂದೇ ಸಲ ಸೇರಿದ್ದೀವಿ ಅಂತ ತುಂಬ ಖುಷಿ ಆಗುತ್ತೆ. ಒಂದೇ ಕುಟುಂಬ ಸೇರೋದು ಕಷ್ಟ ಅಲ್ವಾ? ಹಿಂದರಲ್ಲಿ ಎಲ್ಲ ಸೇರ್ತೀವಿ. ಕಷ್ಟ. ಬಹಳ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ಹಬ್ಬದಲ್ಲೂ ನಾವು ಒಟ್ಟಿಗೆ ಸೇರ್ತೀವಿ, ಹಾಗೆ ಪ್ರಜಾಪ್ರಭುತ್ವದ ಹಬ್ಬದಲ್ಲೂ ಒಟ್ಟಿಗೆ ಸೇರಿದ್ದೀವಿ ಅಂತ 85 ಜನ ಒಂದೇ ಕುಟುಂಬದವರು. ಅತ್ತೆ, ಮಗಳು, ಮೊಮ್ಮಕ್ಕಳು, ಸೊಸೆ ಅಂದ್ರು ಎಲ್ಲರೂ ಕೂಡ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುದ್ದುಕೃಷ್ಣ ನೀಡ್ತಾರೆ. ಮುದ್ದುಕೃಷ್ಣ, ಮೊದಲನೇದಾಗಿ ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಬಿರುಸಿನಿಂದ ಮತದಾನ ನಡೀತಾ ಇದೆ, ಮತ್ತೆ ಈ ಕುಟುಂಬ ತುಂಬಾ ಇನ್ಸ್ಪಿರೇಷನ್ ಕಣ್ರಿ ಮುದ್ದುಕೃಷ್ಣ. ಖಂಡಿತ ವಿಜಯ, ಈಗ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು 8.74% ಶೇಕಡಾ ಮತದಾನ ಆಗಿರುವಂತದ್ದು. ಅದರಲ್ಲೂ ಕೂಡ ಚಿಕ್ಕಬಳ್ಳಾಪುರ ನಗರದ ವಾರ್ಡ್ ನಂಬರ್ 19ರ ನಿವಾಸಿಗಳು. ಇವರು ಬಾದಾಮ್ ಫ್ಯಾಮಿಲಿ ಅಂತ ಪ್ರತಿ ಚುನಾವಣೆಯಲ್ಲೂ ಕೂಡ ಇದೇ ರೀತಿ ಕುಟುಂಬ ಸಮೇತ ಬಂದು ಮತದಾನ ಮಾಡ್ತಾರೆ. ಅದು ಕೂಡ ಬೆಳಗ್ಗೆ ಎಲ್ಲರೂ ಕೂಡ ಬೇರೆ ಬೇರೆ ಮನೆಗಳಲ್ಲಿ ವಾಸ ಆಗಿದ್ದಾರೆ ಒಂದೇ ಏರಿಯಾದಲ್ಲಿ. ಆದ್ರೂ ಕೂಡ ಒಂದೇ ಸಮಯ ಬಂದು ಮತದಾನ ಕೇಂದ್ರದತ್ತ ಸರದಿ ಸಾಲಿನ ನಿಂತು 85ಕ್ಕೂ ಹೆಚ್ಚು ಮಂದಿ, ಅಂದ್ರೆ ಮೊಮ್ಮಗಳು, ತಾತ, ಅಜ್ಜಿ, ಅಪ್ಪ, ಅಮ್ಮ ಎಲ್ಲರೂ ಸೇರಿ ಕುಟುಂಬ ಸಮೇತ ಆಗಮಿಸಿ ಒಂದೇ ಸಮನೆ ಮತದಾನ ಮಾಡುವಂತದ್ದು ವಿಶೇಷ. ಅವ್ರಿಗೂ ಕೂಡ ಒಂದು ರೀತಿಯ ಖುಷಿ. ಇಡೀ ಕುಟುಂಬ ಈ ರೀತಿ ಒಂದು ಪ್ರಜಾಪ್ರಭುತ್ವದ ಮತದಾರ ಹಬ್ಬದಲ್ಲಿ ಪಾಲ್ಗೊಳ್ಳೋದು ನಮಗೂ ಕೂಡ ಖುಷಿ ಆಗುತ್ತೆ ಅನ್ನೋ ಸಂತಸವನ್ನ ಅವರು ಹಂಚ್ಕೊಂಡಿರುವಂತದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಒಂದೇ ಕುಟುಂಬದ 85 ಜನ ಹೋಲ್ಸೇಲ್ ಇಡೀ ಫ್ಯಾಮಿಲಿ ಎಲ್ಲರೂ ಬಂದಿದ್ದಾರೆ. ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದ್ರು, ಅಳಿಯಂದ್ರು ಎಲ್ಲರೂ ಕೂಡ. ಮಗದೊಂದು ಕಡೆ ಬೆಂಗಳೂರು ಗ್ರಾಮಾಂತರದ ಮೈತ್ರಿ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಅವರು ಕೂಡ ದಂಪತಿ ಸಮೇತ ಮತದಾನದ ಕೇಂದ್ರಕ್ಕೆ ಬರ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಅವರು ಕೂಡ ಈ ಸಲ ಅಭ್ಯರ್ಥಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ದಂಪತಿ ಸಮೇತ ಬಂದು ಓಟ್ ಹಾಕೋಕೆ ಬರ್ತಾ ಇದ್ದಾರೆ. ಮುಗಿತು, ಮೊನ್ನೆ ತನಕ ಬಹಿರಂಗ ಪ್ರಚಾರ ಎಲ್ಲ ಆಯಿತು. ಕೇಳಿದ್ರು, ಮತ ಕೇಳಿದ್ರು. ಇಡೀ ದಂಪತಿ ಸಮೇತ ಮತ್ತು ಫ್ಯಾಮಿಲಿ ಸಮೇತ ಮತದಾನದ ಕೇಂದ್ರಕ್ಕೆ ಬರ್ತಾ ಇರುವಂತದನ್ನ ಗಮನಿಸ್ತಾ ಇದ್ದೀರಿ. ರಾಜಕೀಯ ಗಣ್ಯರೆಲ್ಲರೂ ಕೂಡ ಆದಷ್ಟು ಬೆಳಗ್ಗೆನೆ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದಾರೆ. 10 ಗಂಟೆ ಈಗ ಆಲ್ರೆಡಿ ನೆತ್ತಿ ಸುಡೋ ಬಿಸಿಲು ಆಲ್ರೆಡಿ ಶುರು ಆಗ್ಬಿಟ್ಟಿದೆ. ಅದಕ್ಕೆ ಹೇಳ್ತಾ ಇದ್ದೀವಿ ಬೇಗ ಬಂದು ಓಟ್ ಹಾಕಿ ಅಂತ. ಇನ್ನೂ ಸಂಜೆ 6 ಗಂಟೆ ತನಕ ಅವಕಾಶ ಇರುತ್ತೆ, ಬಟ್ ತಡ ಮಾಡೋದು ಬೇಡ. ಇದೀಗ ಮಂಜುನಾಥ್ ಅವರು, ಡಾಕ್ಟರ್ ಮಂಜುನಾಥ್ ಅವರು ಇಡೀ ಫ್ಯಾಮಿಲಿ ಸಮೇತ ಮತದಾನದ ಕೇಂದ್ರಕ್ಕೆ ಬಂದು ಮತದಾನ ಹಾಕ್ತಾ ಇದ್ದಾರೆ. ಮಗದೊಂದು ಕಡೆ ನಾವು ವಿಶೇಷ ಮತದಾನಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ ನೋಡಿದ್ವಿ ಚಿಕ್ಕಮಗಳೂರಿನಲ್ಲಿ ಡಾಕ್ಟರ್ ಕೆ ಸುಧಾಕರ್, ವಿ ಸೋಮಣ್ಣ ಬೆಳಗ್ಗೆ 7 ಗಂಟೆಗೆ ಕರೆಕ್ಟಾಗಿ ಸಿದ್ಧಗಂಗಾ ಶ್ರೀಗಳು ತುಮಕೂರಿನಲ್ಲಿ, ರಾಹುಲ್ ದ್ರಾವಿಡ್ ಕ್ರಿಕೆಟಿಗ, ಹಾಗೆ ನಾರಾಯಣ್ ಮೂರ್ತಿ ಅವರು ದಂಪತಿ ಸಮೇತರಾಗಿ ಬಂದಿದ್ರು. ಸುಧಾಮೂರ್ತಿ ಅವರು ಬಂದು ಓಟ್ ಹಾಕೋಗಿದ್ದಾರೆ. ಇವರೆಲ್ಲರೂ ಕೂಡ ಬಂದು ಕ್ಯೂನಲ್ಲಿ ನಿಂತ್ಕೊಂಡು 7 ಗಂಟೆಗೆ ಓಟ್ ಹೋದವಂಥವ್ರು. ಹಾಗಂತ ನಿರ್ಮಲಾ ಸೀತಾರಾಮನ್ ಆಗಿರ್ಬೋದು, ಜಗ್ಗೇಶ್ ಅವರು, ತುಷಾರ್ ಗಿರಿನಾಥ್ ಅವರು, ಇದೀಗ ಸ್ಯಾಂಡಲ್ವುಡ್ನ ಸ್ಟಾರ್ ದಂಪತಿ ಗಣೇಶ್ ಅವರ ದಂಪತಿ ಆಗಿರ್ಬೋದು, ಹಾಗೆ ಬೈರತಿ ಬಸವರಾಜ್, ಮನೋಜ್ ಕುಮಾರ್ ಮೀನಾ, ಹೀಗೆ ಹಲವರು ಬಂದು ಬೆಳಗ್ಗೆಯೇ ತಮ್ಮ ಕರ್ತವ್ಯವನ್ನ ಮತ್ತು ತಮ್ಮ ಹಕ್ಕನ್ನು ಚಲಾಯಿಸಿ ಹೋಗಿದ್ದಾರೆ. ಇವರೆಲ್ಲರಿಗಿಂತ ಇನ್ನೂ ಪ್ರಮುಖವಾಗಿ ಬೆಳಗ್ಗೆ ವಾಕಿಂಗ್ ಹೋದಂತಹ ಹಿರಿಯರೆಲ್ಲರೂ ಕೂಡ ಬಂದು ಕಾಯ್ತಾ ಇದ್ರು. ವೋಟ್ ಮಾಡಿದ್ದೀವಿ, ನಮ್ಮ ಹಕ್ಕು, ನಮ್ಮ ಮತ ಚಲಾಯಿಸಿದ್ದೀವಿ, ಖುಷಿ ಆಗುತ್ತೆ. ಆ್ಯಂಡ್ ಈ ಬೂತಲ್ಲಿ ತುಂಬ ಜನ ಬಂದಿದ್ದಾರೆ ಇವತ್ತು. ಸೊ ಭಾಳ ಖುಷಿ ಆಯಿತು. ಇಷ್ಟು ವರ್ಷದಲ್ಲಿ ನಾನು ಇಷ್ಟು ಜನ ಬಂದಿರೋದು ನಾನು ನೋಡಿರಲಿಲ್ಲ. ಭಾಳ ದೊಡ್ಡ ಕ್ಯೂ ಇತ್ತು. ಆಮೇಲೆ ತುಂಬ ಹಿರಿಯರು ಬರ್ತಾ ಇದ್ದಾರೆ, ತುಂಬ ಜನ ಅವರ ಜವಾಬ್ದಾರಿನ ನಿಭಾಯಿಸೋಕ್ಕೆ ವೋಟ್ ಹಾಕಂದ್ರೆ ನಾನೇ ಒಂದಷ್ಟು ಜನರ ಹತ್ರ ಮಾತಾಡಿಸ್ದೆ. ಚೆನ್ನಾಗಿತ್ತು ಅನುಭವ. ಸಾಕಷ್ಟು ಜನ ಇನ್ನೂ ಮನೆ ಬಿಟ್ಟು ಹೊರಗಡೆ ಬರೋ ಉತ್ಸಾಹ ತೋರಿಸ್ತಾ ಇಲ್ಲ, ಯುವಕರು ಸ್ಪೆಷಲಿ. ಇಂಥವ್ರಿಗೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಅವ್ರು ಏನು ಅಂದ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ ಈ ಒಂದು ನಮ್ಮ ದೇಶದಲ್ಲಿ ಅನ್ನೋದು ನನಗಿನ್ನೂ ಅರ್ಥ ಆಗ್ತಿಲ್ಲ. ಇದು ಡೆಮೊಕ್ರೆಟಿಕ್ ಕಂಟ್ರಿ. ಈ ಥರ ಬ್ಯೂಟಿಫುಲ್ ಆಗಿರೋ ನಮ್ಮ ಮತವನ್ನು ಚಲಾಯಿಸಿ
ಪಡವಲಿಪೆ ಗ್ರಾಮದಲ್ಲಿ ನಾನು 1962ರಿಂದ ಇಲ್ಲಿ ಆಸ್ತಿಯನ್ನು ಮಾಡಿ ನನ್ನ ತಮ್ಮನಿಗೆ ಎಲ್ಲ ಆಸ್ತಿಯನ್ನು ಹರದನಹಳ್ಳಿ ಪುಟ್ಟು ಗ್ರಾಮದಲ್ಲಿ ಬಿಟ್ಟು ಇಲ್ಲಿಗೆ ಬಂದು ಆಸ್ತಿ ಇಲ್ಲಿಂದ ಕೊಂಡುಕೊಂಡು ಇಲ್ಲೇ ವಾಸವಾಗಿದ್ದೆವು. ನಾವು ಆಗಾಗ್ಗೆ ಪಡವಲಿಪಿಗೆ ಬರ್ತೇವೆ. ಜಮೀನಿನಲ್ಲಿ ಇರುವ ಒಂದು ತೆಂಗು ಬೆಳೆಯನ್ನು ನೋಡುವುದು ಸ್ವಭಾವ ಇತ್ತು. ನಾನು ನನ್ನ ಶ್ರೀಮತಿಯರು ಆಗಾಗ್ಗೆ ಬರ್ತೇವೆ. ಪ್ರತಿ ವರ್ಷ ಬಂದು ಇಲ್ಲಿ ನಾವು ಮತ ಚಲಾಯಿಸ್ತೀವಿ. ಈಗ ದಯಮಾಡಿ ತಾವೆಲ್ಲ ಸಹಕರಿಸಿದ್ರಿ, ನಿಮಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಒಂದು ವಿಷಯವನ್ನು ನಾನು ಇವತ್ತು ಈ ರಾಜ್ಯದ ಮಹಾಜನತೆಯ ಮುಂದೆ ಪ್ರಸ್ತಾಪ ಮಾಡ್ತೇನೆ. ಅದು ಇಲ್ಲಿ ನೋಡಿ 1 ಲಕ್ಷ ವೇತನ. ದಯಮಾಡಿ ನಿಧಾನವಾಗಿ ಯಾರು ಹೇಳಲು. ಸೊ ಮತಯುದ್ಧ ಈಗ ಆರಂಭವಾಗಿದೆ. ಅಲ್ಲಿ ಅನಿಲ್ ಕುಂಬ್ಳೆ ಅವರು ಕೂಡ ಮತದಾನವನ್ನು ಮಾಡಿದ್ದಾರೆ. ಅವರ ಪತ್ನಿಯ ಜೊತೆಗೆ ಬಂದು ಮತದಾನವನ್ನು ಮಾಡಿದ್ದಾರೆ. ಸೊ ಅವರು ಕೂಡ ವೋಟ್ ಮಾಡಿ ಅಂತ ಹೇಳ್ತಾ ಇರೋದು. ಸೊ ಎಲ್ಲರೂ ಕೂಡ ಮತದಾನವನ್ನು ಮಾಡಿ ಹೇಳ್ತಾ ಇರೋದು ಒಂದೇ, ಬನ್ನಿ ನೀವು ಕೂಡ ಮತದಾನವನ್ನು ಮಾಡಿ, ನಮ್ಮ ಹಕ್ಕು ನಮ್ಮ ಮತ ಅನ್ನುವಂಥದ್ದನ್ನು. ಸೊ ಈಗ ಹಲವರು ಶ್ರೀಮುರಳಿಯವರು ಅವರ ಕುಟುಂಬ ಸಮೇತವಾಗಿ ಆಗಮಿಸಿ ಈಗ ಮತದಾನವನ್ನು ಮಾಡಿದ್ದಾರೆ. ಅವರು ಕೂಡ ಮಾತನಾಡ್ತಾ ಇದ್ರು. ಇನ್ನು CS ಪುಟ್ಟರಾಜ್ ಅವರು, ಡಾಕ್ಟರ್ ಪರಮೇಶ್ವರ್ ಅವರು, ಪ್ರದೀಪ್ ಈಶ್ವರ್ ಅವರು, PC ಮೋಹನ್ ಅವರು, ಯದುವೀರ್ ಅವರು, R ಅಶೋಕ್ ಅವರು ಎಲ್ಲರೂ ಕೂಡ ಮತದಾನವನ್ನು ಮಾಡಿರುವಂಥದ್ದು. ಯಾಕೆ ತೋರಿಸ್ತೀವಿ ನಿಮಗೆ ಅಂತಂದರೆ, ಇವರೆಲ್ಲ ಸೆಲೆಬ್ರಿಟಿಗಳು, ನಟರು, ಜೊತೆಗೆ ಲೀಡರ್ಸ್ಗಳು ಇವರೆಲ್ಲ ಹೋಗಿ ಮತದಾನವನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆ ಅದು ಅವ್ರಿಗೂ ಅನೇಕ ಕೆಲಸಗಳಿರುತ್ತೆ, ಓಡಾಡ್ತಾ ಇರ್ತಾರೆ. ಆದರೂ ಯಾಕೆ ತೋರಿಸ್ತೀವಿ ನಿಮಗೆ ಅದನ್ನು ವೋಟ್ ಮಾಡ್ತಾರೆ ಅಂದರೆ, ಅವರು ಫಸ್ಟು ನಿಮಗೆ ಇನ್ಸ್ಪೈರ್ ಆಗಲಿ ಅವರು ಅಂತ ಹೇಳಿ, ಅವರೇ ಹೋಗಿ ಹಾಕಿದರೆ ನಾವ್ಯಾಕೆ ಮನೆ ಕೊಡೋಣ ಅಂತ ಹೇಳಿ. ನೋಡಿ ಅಲ್ಲಿ ಎಲ್ಲರದ್ದನ್ನು ತೋರಿಸ್ತಾ ಇದ್ದೀನಿ ನಿಮ್ಗೆ ವೋಟ್ ಮಾಡ್ತಾ ಇರುವಂಥದ್ದನ್ನು. ಲೀಡರ್ಸ್ಗಳಾಗಿರ್ಬೋದು, ಫಿಲ್ಮ್ ಆ್ಯಕ್ಟರ್ಸ್ಗಳಾಗಿರ್ಬೋದು, ಜೊತೆಗೆ ಫೇಮಸ್ ಆಗಿರುವಂಥವ್ರು ಯಾರೇ ಇದ್ದಾರೆ ಅವರೆಲ್ಲ ತೋರಿಸುವಂಥ ಕೆಲಸವನ್ನು ನಿಮಗೆ ಮಾಡ್ತಾ ಇದ್ದೀವಿ. ವೋಟ್ ಮಾಡಿದಂಥವ್ರನ್ನ ಅವರನ್ನು ನೋಡಿ ನೀವು ಕೂಡ ಮತವನ್ನು ಚಲಾವಣೆಯನ್ನು ಮಾಡಿ, ಮಿಸ್ ಮಾಡ್ಕೊಳ್ಬೇಡಿ. ಪದೇ ಪದೇ ಹೇಳ್ತೀವಿ ನಿಮಗೆ, ಇದೊಂದು ನಮ್ಮ ಹಕ್ಕಿದು, ಇದನ್ನು ಚಲಾವಣೆ ಮಾಡೋಕ್ಕೆ ಅವಕಾಶ ಇದೆ. ಬೇರೆ ಸಂದರ್ಭಗಳೆಲ್ಲ ನಮ್ಮ ಹಕ್ಕಿನ ಬಗ್ಗೆ ನಾವು ಮಾತನಾಡ್ತಾ ಇರ್ತೀವಿ, ಆದರೆ ಈ ಹಕ್ಕಿನ ಬಗ್ಗೆ ಯಾರೂ ಕೂಡ ಮಾತನಾಡೋದಿಲ್ಲ. ಆ 60% 70% ಅಲ್ಲಿಗೆ ಹೋಗಿ ನಿಲ್ಲುತ್ತೆ. ಅದು ಕೆಲವೊಂದು ಟೈಮಲ್ಲಿ ಬೆಂಗಳೂರಿನಲ್ಲಿ 53%, 55% ಹೋಗಿ ನಿಲ್ಲುತ್ತೆ. ತುಂಬ ಕಳಪೆಯಾಗಿರುತ್ತೆ, ಅರ್ಧಕ್ಕರ್ಧ ಕಡಿಮೆ ಆಗೋಗ್ಬಿಟ್ಟಿರುತ್ತೆ. ಯಾಕೆ ಆ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಅನ್ನೋದ್ರೆ, ನೀವು ಮತದಾನವನ್ನು ಮಾಡೋದಿಲ್ಲ, ವೋಟ್ ಮಾಡೋ ದಿನ ರಜೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲೋ ಹೊರಟೋಗ್ಬಿಡ್ತೀರಾ. ಇಂಥವುಗಳನ್ನು ಮಿಸ್ ಮಾಡಬಾರ್ದು. ನಿಮ್ಗೆ ಹೋಗಬೇಕಾ ಹೋಗಿ, ಬೆಳಗ್ಗೆ ವೋಟ್ ಮಾಡಿಬಿಟ್ಟು ಮಧ್ಯಾಹ್ನದ ನಂತರ ಎಲ್ಲಾದರೂ ಹೋಗಿ. ನಾಳೆ ರಜೆ ಇದೆ, ನಾಡಿದ್ದು ರಜೆ ಇದೆ, ಎಲ್ಲಾದರೂ ಹೋಗಿ ಆರಾಮಾಗಿ ಲಾಂಗ್ ವೀಕೆಂಡ್ ಸಿಗುತ್ತೆ ನಿಮಗೆ. ಬಟ್ ವೋಟ್ ಮಾಡಿ ಅದಾದ ನಂತರ ಹೋಗಿ. ಏನೋ ಒಂದು ರಜೆ ಸಿಕ್ಕಿದೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿ ಹೋಗಬೇಕಾದ್ರೆ ರೋಡ್ ಸರಿ ಇಲ್ಲ, ಇದು ಯಾವ್ದು ಹಿಂಗೆ ಮಾಡಿದ್ದಾರೆ, ಇಲ್ಲೇನೋ ಕೆಲಸ ಆಗಿಲ್ಲ, ಇದನ್ನ ಹೇಳಕ್ ನಿಮ್ಗೆ ಯಾವ ನೈತಿಕತೆ ಇರೋದಿಲ್ಲ. ಅವಾಗ ವೀಲ್ ಚೇರ್ ಅಲ್ಲೆಲ್ಲ ಬಂದವರು ವೋಟ್ ಮಾಡಿ ಇನ್ಸ್ಪೈರ್ ಆಗಬೇಕು. ಸೊ ನಿಮಗೆ ನೋಡಿ ಅಲ್ಲಿ ಎಲ್ಲರೂ ಮತದಾನವನ್ನು ಮಾಡ್ತಾ ಇರೋದು ಕ್ಯೂನಲ್ಲಿ. ನಾನು ಬೆಳಗ್ಗೆ ಹೋಗಿದ್ದೆ ವೋಟ್ ಮಾಡಬೇಕು ಅಂತೇಳಿ, 1 ಗಂಟೆ ಆಗೋಯ್ತು ನನಗೆ ಕ್ಯೂ ಅಲ್ಲಿ ಇನ್ನೂ ಮುಗಿತಾ ಇರಲಿಲ್ಲ. 50 ಮೀಟರ್ ಉದ್ದ ಇದ್ದಿದ್ದು, ಒಬ್ಬೊಬ್ಬ ಮುಗಿತಾನೆ ಇರಲಿಲ್ಲ. ಆಮೇಲೆ ಬಂದೆ, ಮಧ್ಯಾಹ್ನ ಹೋದ್ರೆ ಆಯಿತು ವೋಟ್ ಮಾಡೋಕ್ಕೆ ಅಂತೇಳಿ. ಆ ಪ್ರಮಾಣದಲ್ಲಿ ಜನ ಬಂದು ಸೇರ್ಕೊಂಡಿದ್ದಾರೆ. ನಾನು ಅನ್ಬಿಲೀವೇಬಲ್. ಈ ಸಲ ಅಂತೂ ಬೆಳಗ್ಗೆನೆ ಬಂದು, ಅದು ಬಿಸಿಲಿಗೋಸ್ಕರ ಆ ರೀತಿಯಾಗಿ ಅರ್ಲಿ ಮಾರ್ನಿಂಗ್ ಬಂದು ವೋಟ್ ಮಾಡಕ್ ಬಂದಿದ್ದಾರೆ, ಅಥವಾ ನಾಳೆ ನಾಡಿದ್ದು ರಜೆ ಇದೆ ವೋಟ್ ಮಾಡ್ಬಿಟ್ಟು ಬೇಗ ಹೋಗೋಣ ಅಂತ ಲೈನ್ ನೋಡ್ತಾ ಇದ್ದೆ ನಾನು. ಎಂಟ್ರಿ ಆಗ್ತಾ ಇದ್ದಂಗೆ ರಸ್ತೆ ಎರಡೂ ಬದಿಗಳಲ್ಲಿ ಕಾರ್ಗಳು ನಿಂತಿದ್ದಾವೆ, ಬೈಕ್ಗಳು ನಿಂತಿದ್ದಾವೆ. ಇದು ಯಾಕೆ ಹಿಂಗೆ ನಿಲ್ಸಿದ್ದಾರೆ ಅಂತೇಳಿ ಹೋಗಿ ನೋಡ್ತೀನಿ. ವೋಟಿಂಗ್ ಬೂತ್ ಅಲ್ಲಿ ಫುಲ್ ಕ್ಯೂ ಇದೆ. 150 ಮೀಟರ್ಸ್ ವರೆಗೂ ಕ್ಯೂ ಅಲ್ಲಿ ನಿಂತಿದ್ದಾರೆ. ನಾನಿಲ್ಲಿ ಇಷ್ಟು ಎಲ್ಲೋ ಬೇರೆ 4-5 ಬೂತ್ಗಳು ಇರಬೇಕು ಬಿಡು ಅನ್ಕೊಂಡೆ, ಆದ್ರೆ ಹಾಗಿರ್ಲಿಲ್ಲ. ಕ್ಯೂ ಹಚ್ಕೊಂಡು ಒಂದೊಳ್ಳೆ ಹಾವಿನ ಸರಪಳಿ ರೀತಿಯಲ್ಲಿ ಒಂದು ರೌಂಡ್ ಹಾಕೊಂಡು ನಿಂತ್ಕೊಂಡಿದ್ದಾರೆ. ಅಷ್ಟು ರಶ್ ಇತ್ತು. ಜನ
ಈ ಬಾರಿ ವೋಟ್ ಮಾಡಲೇಬೇಕು ಅಂತ ಹೇಳಿ ಮತಗಟ್ಟೆಗೆ ಬಂದು ಒಂದು ನಿರ್ಧಾರಕ್ಕೆ ಬಂದು ವೋಟ್ ಮಾಡ್ತಾ ಇದ್ರು. ಬಟ್ ಇದೇ ಪ್ರಮಾಣದಲ್ಲಿ ವೋಟಿಂಗ್ ಆದರೆ ಗುಡ್ ಪರ್ಸೆಂಟೇಜ್ ಆಗುತ್ತೆ ವೋಟಿಂಗ್ ಪರ್ಸೆಂಟೇಜು. ಸೊ ಆದರೆ ಮಧ್ಯಾಹ್ನದ ನಂತರ ಕಡಿಮೆ ಆಗ್ಬಿಟ್ರೆ ಕಷ್ಟ. ಇನ್ನು ತೇಜಸ್ವಿ ಸೂರ್ಯ ಕೂಡ ಮತದಾನ ಮಾಡೋಕ್ಕೆ ಹೋಗಿದ್ದಾರೆ. ಸರ್ ಒಂಥರ ಮಾದರಿ ನಾನು ಕೇಳ್ತಾ ಇದ್ದೆ ಆಲ್ರೆಡಿ ಎಲ್ಲ ಕುಟುಂಬ ಸಮೇತ ಬರ್ತೀರಾ, ಅದು ಒಂದು ಮೆಸೇಜು ಅಂತ. ತಮ್ಗೇನು ಅನ್ಸುತ್ತೆ? ನೀವು ಕೂಡ 18 ವರ್ಷ ಆದ್ಮೇಲಿಂದ ನೋಡ್ತಾ ಇರ್ತೀರಾ, ಈಗ ನಾನು ಬರಬೇಕು ಅಪ್ಪಾಜಿ ಜೊತೆಗೆ ಅಂಕಲ್ ಜೊತೆಗೆ ಅಂತೆಲ್ಲ ಅನ್ಕೊಂಡಿರ್ತೀರಾ ಅವಾಗ? ಖಂಡಿತ ಅದು ಮುಂಚೆಯಿಂದನೂ ಮನೆಯಿಂದ ಪ್ರತಿಯೊಬ್ಬರೂ ಒಟ್ಟಿಗೆ ಬರ್ತಿದ್ರು ವೋಟ್ ಮಾಡೋಕ್ಕೆ. ಸೇಮ್ ಅದೇ ಪದ್ಧತಿ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಆ್ಯಂಡ್ ನಮ್ಮ ತಂದೆ ತಾಯಿ ಇವತ್ತು ಬೆಳಿಗ್ಗೆನೆ ನಮ್ಮ ತಂದೆ ತಾಯಿನೇ ನ್ಯಾಪಿಸಿ ಈ ಟೈಮ್ಗೆ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ಮಾಡ್ತೀವಿ. ನಿಜ, ಈ ಸಂದರ್ಭದಲ್ಲಿ ಅಪ್ಪು ಸರ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ವಿ ಅಂತ ಹೇಳಿದ್ರು. ಯಾಕಂದರೆ ಲಾಸ್ಟ್ MP ಎಲೆಕ್ಷನಲ್ಲಿ ನಾವು ಅಪ್ಪು ಸರ್ನ ಹೀಗೆ ಮಾತಾಡ್ಸಿದ್ವಿ. ಈ ಸಂದರ್ಭದಲ್ಲಿ ಹೌದು, ಖಂಡಿತ ಅವ್ರು ಪ್ರತಿ ದಿವಸ ಪ್ರತಿ ವಿಷಯದಲ್ಲಿ ಅವ್ರು ಮಿಸ್ ಆಗೇ ಆಗ್ತಾರೆ. ಆ್ಯಂಡ್ ಇವತ್ತಾಗಿದ್ರು ನಾವು ಜೊತೆಗೇನೆ ಬರ್ತಿದ್ರು. ಖಂಡಿತ ಅದೊಂದು ಮಿಸ್ ಇದ್ದೇ ಇರುತ್ತೆ. ಸರ್, ಈಗ ಯೂತ್ಸು ನಾವು ನೋಡ್ತಿದ್ದಂಗೆ ಯೂಶ್ವಲಿ ಯೂತ್ಸ್ ಬರೋದೇ ಕಮ್ಮಿ, ಹಿರಿಯ ನಾಗರಿಕರೇ ಜಾಸ್ತಿ ಕಾಣ್ತಾರೆ. ನೀವು ಯಂಗ್ಸ್ಟರ್ಸ್ಗೆ ಏನು ಹೇಳ್ತೀರಾ, ಮೇನ್ ಮೆಸೇಜ್ ಕೊಡ್ತೀರಿ? ಹೌದು, ಪ್ರತಿಯೊಬ್ಬರು ವೋಟ್ ಮಾಡಲೇಬೇಕು. ಅಂದರೆ ನಮ್ಮ ಅಧಿಕಾರ ಇದು, ನಮ್ಮ ಹಕ್ಕಿದು, ನಾವು ಚಲಾಯಿಸಲೇಬೇಕು. ಈಗ ಪ್ರಶ್ನೆ ಮಾಡೋ ಹಕ್ಕು ನಮ್ದಾಗಬೇಕಂದ್ರೆ ನಾವು ವೋಟ್ ಮಾಡಬೇಕು. ಈ ಡೆಮಾಕ್ರಸಿನ ನಾವು ಕಾಪಾಡೋದೇ ನಾವು ವೋಟ್ ಮಾಡೋದ್ರಿಂದ. ಸೊ ಪ್ರತಿಯೊಬ್ಬರು ಮಿಸ್ ಮಾಡದೆ ವೋಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇದು ಯುವರಾಜ್ ಕುಮಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಭಾರತಿ, ಪಬ್ಲಿಕ್ ಟಿವಿ. ಸೊ ಈ ನಿಮ್ಗೆ ಅಲ್ಲಿ ಇನ್ನೊಂದು ದೃಶ್ಯ ತೋರಿಸ್ತಾ ಇದೀವಿ ಕಾರ್ನಲ್ಲಿ ನೋಡಿ. ಅಲ್ಲಿ ಆ ಥರ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಕೂಡ ಅವ್ರು ಫಸ್ಟ್ ಆಕ್ಸಿಜನ್ ಹಾಕೊಂಡು ಅವ್ರು ಬಂದು ವೋಟಿಂಗ್ ಮಾಡಕ್ ಬರ್ತಾರೆ ಅಂತಂದ್ರೆ ಅಬ್ಬಾ, ಅವ್ರಿಗಿರುವಂತ ಉತ್ಸಾಹ ಬೇರೆದವ್ರಿಗೆ ಇಲ್ವಲ್ರಿ. ಹ್ಯಾಟ್ಸ್ ಆಫ್ ಹೇಳಬೇಕು. ಅವ್ರ ಕರ್ತವ್ಯ, ಅವ್ರು ಬರೀ ಹಕ್ಕು ಅಂದ್ಕೊಳ್ತಲ್ಲ, ನನ್ನ ಜವಾಬ್ದಾರಿ ನಾನು ವೋಟ್ ಹಾಕಬೇಕು, ಒಬ್ಬ ಒಳ್ಳೆ ನಾಯಕ ಬರಬೇಕು ಅನ್ನೋದು ಅವ್ರಿಗಿರುತ್ತೆ. ಯಾರಿಗಾದ್ರೂ ಹಾಕೊಳ್ತಾರೆ, ಬಟ್ ಅವ್ರಿಗೆ ತಿಳಿದಂಥವ್ರಿಗೆ ಹಾಕುವಂಥದ್ದು ಇದೆಯಲ್ಲ, ಅದೇ ಗುಡ್ ಅಂತ ಅನ್ಸುತ್ತೆ. ಇನ್ನು ಜಾರ್ಜ್ ಅವರ ಫ್ಯಾಮಿಲಿ ಕೂಡ ಅಲ್ಲಿ KJ ಜಾರ್ಜ್ ಅವರ ಫ್ಯಾಮಿಲಿ ಪೂರ್ಣ ಪ್ರಮಾಣದಲ್ಲಿ ಬಂದು ಅವರು ಕೂಡ ಮತದಾನವನ್ನು ಮಾಡ್ತಾ ಇದ್ದಾರೆ. ಹಲವು ಕಡೆಗೆ ಮಠಾಧೀಶರುಗಳು ಬರ್ತಾ ಇದ್ದಾರೆ. ಸುನೀಲ್ ಕುಮಾರ್ ಅವರು ಬಂದಿದ್ದಾರೆ, ಅವರು ಕೂಡ ಮತ ಚಲಾವಣೆ ಮಾಡಿದ್ದಾರೆ. ನೋಡಿ, ನೀವು ಕೂಡ ಹೋಗಿ ಕಾಯಬೇಡಿ ಆಮೇಲೆ ಹೋಗೋಣ ಈಗ ಹೋಗೋಣ ಅಂತ ಹೇಳಿ. ರಶ್ ಇದ್ರೆ ಚೇಂಜ್ ಮಾಡ್ಕೊಳ್ಳಿ, ಟೈಮ್ ಇದ್ರೆ. ತಾರಾ ಅವ್ರ ಫ್ಯಾಮಿಲಿ, ತಾರಾ ಅನುರಾಧ ಅವ್ರದ್ದು, ಅವರು ಫ್ಯಾಮಿಲಿ ಹೋಗಿದ್ದಾರೆ. ಎಸ್, ಚಿಕ್ಕಮಗಳೂರಿನಲ್ಲಿ ಅವರು ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ, ಗಮನಿಸ್ತಾ ಇದ್ದೀರಿ. ಮತ್ತು ಸಿನಿಮಾ ತಾರೆಯರು ಕೂಡ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿ ಹೋಗ್ತಾ ಇದ್ದಾರೆ. ಇವನ್ನೆಲ್ಲ ತೋರಿಸ್ತಾ ಇರೋ ಉದ್ದೇಶ ಬರೀ ಮನೇಲೆ ಕೂತ್ಕೋಬೇಡಿ, ಇದನ್ನ ನೋಡ್ಕೊಂಡು ಕೂರೋದಲ್ಲ, ಬನ್ನಿ ವೋಟ್ ಹಾಕಿ ಆಮೇಲೆ ಎಲ್ಲಿಗಾದ್ರೂ ಹೋಗಿ ನೀವು ಅಂತ. ನಾನು ಒಂದು ಓಟಿಂದ ಏನು ದೇಶ ಉದ್ಧಾರ ಆಗ್ಬಿಡುತ್ತಾ ಆ ಮನಸ್ಥಿತಿಯಿಂದ ಮೊದಲು ಹೊರಗೆ ಬರಬೇಕು. ನನ್ನ ಕೆಲಸ ನಾನು ಪೂರೈಸೋಣ, ಉಳಿದಿದ್ದ ಆಮೇಲೆ ಏನಾದರೂ ಕೇಳೋಕ್ಕೂ ನನಗೆ ಆಮೇಲೆ ನೈತಿಕತೆ ಅಥವಾ ಹಕ್ಕಿರುತ್ತೆ. ನನ್ನ ಹಕ್ಕು, ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ ಬೇರೆ ವಿಚಾರದಲ್ಲಿ ಮಾತಾಡೋದಲ್ಲ, ಇಲ್ಲಿ ವೋಟ್ ಹಾಕಿ ಆಮೇಲೆ ಮಾತಾಡಬೇಕು ಅಂತ. ಎಸ್, ಗಮನಿಸ್ತಾ ಇದ್ದೀರಿ. ರಾಘಣ್ಣ ಫ್ಯಾಮಿಲಿ ಕೂಡ ಬಂದು ವೋಟ್ ಮಾಡಿ ಹೋಗ್ತಾ ಇದ್ದಾರೆ. ಎಸ್, ಮಗದೊಂದು ಕಡೆ KN ರಾಜಣ್ಣ ಅವರು ಕೂಡ ವೋಟ್ ಅಂದರೆ ಮತದಾನದ ಕೇಂದ್ರಕ್ಕೆ ಬಂದು ವೋಟ್ ಮಾಡ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಎಲ್ಲ ರಾಜಕೀಯ ಗಣ್ಯರಾಗಿರ್ಬೋದು, ಸಿನಿಮಾ ತಾರೆಯರಾಗಿರ್ಬೋದು, ಮಠಾಧೀಶರುಗಳಾಗಿರ್ಬೋದು ಬಂದು ವೋಟ್ ಹಾಕಿ ಹೋಗ್ತಾ ಇದ್ದಾರೆ. ಉಳಿದಂಥವ್ರು ಇನ್ನೂ ಮನೇಲಿರುವಂಥವ್ರು ಬನ್ನಿ ವೋಟ್ ಹಾಕಿ.